ಆಗ್ತಾ ಇದ್ದಾವೆ. ಆಲ್ರೆಡಿ ಒಂದು ಕ್ವಶನ್ ಪೇಪರನ್ನು ನಾನು ಹಾಕಿದ್ದೆ. ಸೊ ಇವತ್ತು ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನು ನಾನು ವಿದ್ಯಾರ್ಥಿಗಳ ಅಧ್ಯಯನಕ್ಕಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಕ್ವಶನ್ ಪೇಪರ್ ತುಂಬ ಇಂಪಾರ್ಟೆಂಟ್ ಇದೆ. ಕ್ವಶನ್ಸ್ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ತುಂಬ ಹೆಚ್ಚಿದೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಭಾಗ ಎದಲ್ಲಿ ಮೊದಲ 10 ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆಗಳಾಗಿರ್ತಾವೆ. ಸರಿಯಾದ ಆಯ್ಕೆಯನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೀಬೇಕಾಗ್ತದೆ. ಮೊದಲ ಪ್ರಶ್ನೆ, ಸೀತೆಯನ್ನು ರಾವಣ ಎಲ್ಲಿ ಇರಿಸಿದ್ದನು? ಎರಡನೇದು, ಶಿವಪಥವನ್ನು ಅರಿಯದಿದ್ದರೆ ಏನಾಗುವುದು? ಮೂರನೇದು, ಯಾರನ್ನ ಯಮಲೋಕಕ್ಕೆ ಕಳುಹಿಸಲು ದ್ರೌಪದಿ ಭೀಮನಿಗೆ ಹೇಳ್ತಾಳೆ? ಜಾಲಿಯ ರಸಸ್ವಾದ ಹೇಗಿರ್ತದೆ? ಯಾವುದಕ್ಕೆ ಸೆಳೆವಿದೆ ಎಂದು ಕವಿ ಹೇಳ್ತಾರೆ? ಬಸಲಿಂಗನಿಗೆ ಮೊದಲು ಯಾವ ಕಣ್ಣಿನಲ್ಲಿ ನೋವು ಆರಂಭವಾಯಿತು? ನಮ್ಮ ದೇಶದಲ್ಲಿ ಖಿಲವಾಗಿ ಹೋದ ಧರ್ಮ ಯಾವುದು? ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಠದಲ್ಲಿತ್ತು? ಶಿವೇಗೌಡರು ರಾತ್ರೋರಾತ್ರಿ ಆನೆ ಕರೆದುಕೊಂಡು ಹೋದುದ್ದೇಕೆ? ಇನ್ನು ನಿರೂಪಕರಿಗಿದ್ದ ಕೆಟ್ಟ ಕುತೂಹಲ ಯಾವುದು ಅಂತಕ್ಕಂಥದ್ದು 10 ಬಹು ಆಯ್ಕೆ ಪ್ರಶ್ನೆಗಳು ಇತ್ತು. ಇನ್ನು ಕೊಟ್ಟ ಆಯ್ಕೆಗಳನ್ನು ಬಳಸಿ ಬಿಟ್ಟ ಸ್ಥಳಗಳನ್ನು ತುಂಬಬೇಕು. ಮೊದಲ ಪ್ರಶ್ನೆ ಅಂದರೆ ಪ್ರಶ್ನೆ ಸಂಖ್ಯೆ 11 ಇದೆ. ಬಸಲಿಂಗನು ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ಅಂತ ಕೇಳಿದ್ದಾರೆ. ಸೊ ರುದ್ರಪ್ಪ ಈಸ್ ದ ರೈಟ್ ಆನ್ಸರ್. ಮಾರ್ಚ್ ವಾಲ್ಪರೆಗೆ ಬಂದ ವರ್ಷ ಕೇಳಿದರೆ 1890ರಲ್ಲಿ ಆತ ಬಂದಿದ್ದ. ಇನ್ನು ದುರಾಸೆ ಹುಡುಗನನ್ನು ಡ್ಯಾಶ್ ನಿರಾಕರಿಸಿದರು ಅಂತ ಇದೆ. ನಿಶಾ ಶರ್ಮೆ ಇರಬೇಕು. ಭಾಷೆ ಬದುಕಿಗಿಂತ ದೊಡ್ಡದು. ಧನಿಗಳ ದಾಂಪತ್ಯಕ್ಕೆ ಬೆಳ್ಳಿ ಲೋಟ ಸಾಕ್ಷಿಯಾಗಿತ್ತು ಅಂತಕ್ಕದ್ದನ್ನು ಪ್ರಶ್ನೆಗೆ ಉತ್ತರಗಳನ್ನು ಬರಿಬಹುದಾಗಿತ್ತು. ಇನ್ನು ಹೊಂದಿಸಿ ಬರಿಬೇಕಾಗಿದೆ. ಉರಿಲಿಂಗ ಪೆದ್ದ ಇದೆ. ಸೊ ವೆರಿ ಈಸಿಯಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಉರಿಲಿಂಗ ಪೆದ್ದಿ ಪ್ರಿಯ ಸೋಮೇಶ್ವರ, ಹುಲಿಗೇರಿ ಸೋಮನಾಥ, ಸೋಮೇಶ್ವರ ಸತ್ತಕ ಬರ್ತದೆ. ಆಮೇಲೆ ಹಬ್ಬಲಿ ಅವರ ರಸಬಳ್ಳಿ ಏನದ ಗರತಿಯ ಹಾಡಿದೆ. ಪುರಂದರದಾಸರು ಪುರಂದರ ವಿಠಲ ಬೆಳಗು ಜಾವ ಅಂತ ಇದೆ. ಸೊ ಇದು ನಾನೆಂಬ ಮಾಯೆ ಅಂತಕ್ಕಂಥದ್ದು ಆಗ್ಬೋದು ಅಂತಕ್ಕಂಥದ್ದು. ಇನ್ನು 2 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. ಫಸ್ಟ್ ಪದ್ಯ ಭಾಗದಲ್ಲಿ 3 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರಿಬೇಕು. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ ಇರ್ತದೆ. ಒಟ್ಟು 3 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರಿಬೇಕು 4ರಲ್ಲಿ. ಗುರುವಿನ ಲಕ್ಷಣಗಳೇನಿದೆ? ರಾಜ ಮತ್ತು ಮಂತ್ರಿಗಳಿಗೆ ಇರಬೇಕಾದ ಅರ್ಹತೆಗಳನ್ನು ಸೋಮನಾಥ ಹೇಗೆ ಹೇಳಿದ್ದಾನೆ? ಯಾರಿಗೆ ತತ್ವಜ್ಞಾನವನ್ನು ಹೇಳಿ ಪ್ರಯೋಜನವಿಲ್ಲ? ಹಡೆದವನನ್ನು ಯಾವಾಗ ನೆನೆಯಬೇಕು ಅಂತಕ್ಕಂಥದ್ದು ಪ್ರಶ್ನೆ ಇತ್ತು. ಇನ್ನು ಗದ್ಯ ಭಾಗದಿಂದ ಮಾರ್ಚ್ನನ್ನು ಕಂಡ ಆದಿವಾಸಿಗಳು ಹೇಗೆ ಪ್ರತಿಕ್ರಿಯಿಸಿದರು? ಯಾವ ಉತ್ತರಗಳಿಂದ ಲೇಖಕಿಗೆ ತೃಪ್ತಿಯಾಗಲಿಲ್ಲ? ಲೇಖಕರಲ್ಲಿ ಕನ್ನಡ ಪ್ರೀತಿ ಸ್ಫುರಿಸಿದ್ದು ಹೇಗೆ? ಧನಿಗಳು ಹೊಳೆಯನ್ನು ಹೇಗೆ ಮೊದಲಿಸುತ್ತಿದ್ದರು ಅಂತಕ್ಕಂಥದ್ದು ಪ್ರಶ್ನೆಗಳು ಇತ್ತು. ಇನ್ನು ದೀರ್ಘಗದ್ಯದಲ್ಲಿ ನೋಡೋದಾದರೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಏನದವಪ್ಪ ಅಂತಂದ್ರೆ, ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆ ಹೇಗೆ? ಆನೆ ಸಾಕುವವರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು? ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ? ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ನಂಬರ್ 1 ಎನಿಮಿಗಳು ಯಾರು ಅಂತ ಕೇಳಿದ್ದಾರೆ. ಸಂದರ್ಭಕ್ಕೆ ಹೋಗೋಣ. ಪದ್ಯ ಭಾಗದಲ್ಲಿರ್ತಕ್ಕಂಥದ್ದು ಕಂದರ್ಪ ವಿಮೋಹದಿಂದ ಗಲ್ಚಿದೆನಿದೆ, ಕೂಳು ಗೆಂಡಿ ಕೊಡಲ್ ಹೊರುವಿರಿ, ಮೂಲಾಗ್ರ ಪರ್ಯತ ಮುಳ್ಳು ಕುಡಿಪತ್ತೆ ಅಂತ ಇದೆ. ಇನ್ನು ಬಸಲಿಂಗಪ್ಪ ನೀನು ತುಂಬ ಒಳ್ಳೆಯವನು, ಒಂದೊಂದು ಭಾಷೆಯು ಒಂದೊಂದು ವರ ಅಂತ ಗದ್ಯದಿಂದ ಇದೆ. ದೀರ್ಘ ಗದ್ಯದಿಂದ ನೀನು ಪುಕಾರೇನಿದ್ದರೂ ಬರವಣಿಗೆಯಲ್ಲಿ ಇರಬೇಕು, ನನಗೇನು ಈ ನಾಯಿಗಳನ್ನು ಕಂಡರೆ ಪ್ರೀತಿನ ಸ್ವಾಮಿ ಅಂತ ಇದೆ. 5-6 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರಲಿಕ್ಕಿರ್ತಕ್ಕಂಥ ಪದ್ಯ ಭಾಗದಲ್ಲಿ ರಾವಣನಲ್ಲಿ ಕಂಡುಬರುವ ಪಶ್ಚಾತ್ತಾಪವನ್ನು ಕವಿ ಹೇಗೆ ನಿರೂಪಿಸಿದ್ದಾನೆ? ರಕ್ಷಿಸಬೇಕಾದರೆ ಭಕ್ಷಕರಾದರೆ ಒದಗುವ ವಿಘಟನೆಯನ್ನು ಬಸವಣ್ಣನವರು ಹೇಗೆ ಚಿತ್ರಿಸಿದ್ದಾರೆ? ಯಾವ ಸಂಗತಿಗಳನ್ನು ಉಪೇಕ್ಷಿಸಬಾರದಾಗಿ ಸೋಮನಾಥ ತಿಳಿಸಿದ್ದಾನೆ? ಜನಪದರು ಹೇಳುವಂತೆ ನಮ್ಮ ನೆರೆಹೊರೆ ಹೇಗಿರಬೇಕು ವಿವರಿಸಿರಿ. ಇನ್ನು ಗದ್ಯ ಭಾಗದಲ್ಲಿ ನೋಡೋದಾದರೆ ಬಸಲಿಂಗ ಕೊನೆಯಲ್ಲಿ ತೆಗೆದುಕೊಂಡ ನಿರ್ಧಾರ ಯಾವುದು? ಸಿಂಹಬಾಲದ ಕೋತಿಗಳು ಮತ್ತು ಹಾಡು ಹಕ್ಕಿಗಳಿಂದಾದ ಅನನುಕೂಲಗಳಾವವು. ಇನ್ನು ಸೀತಾ ಎಂಬ ಗೆಳತಿಯ ಗುಣ ಸ್ವಭಾವವನ್ನು ಲೇಖಕಿ ಹೇಗೆ ಚಿತ್ರಿಸಿದ್ದಾರೆ ಅಂತ ಕೇಳಿದ್ದಾರೆ. ದೀರ್ಘಗದ್ಯದಲ್ಲಿ ಆನೆ ಮತ್ತು ಮಾವುತ ವೇಲಾಯುಧನನ್ನು ಸಾಗ ಹಾಕಲು ಮಠದವರು ಹವನಿಸಿದ್ದೇಕೆ? ದುರ್ಗಪ್ಪನಿಗೆ ಲೈನ್ಮನ್ ಕೆಲಸ ರೋಸಿ ಹೋಗಲು ಕಾರಣಗಳು ಏನು ಅಂತ ಕೇಳಿದ್ದಾರೆ. ಇನ್ನು ವ್ಯಾಕರಣದಲ್ಲಿ ನೋಡೋದಾದರೆ ಏನು ಕೇಳಿದ್ದಾರೆ? ಪದಗಳ ಅರ್ಥ ಕೇಳಿದ್ದಾರೆ. ಒಂದು ಪದದ ಅರ್ಥಗಳನ್ನು ಬರೀಬೇಕು. ಕೈಯ, ಗರ, ಕಲಹ. ಇನ್ನು 2ಕ್ಕೆ ನಾನಾರ್ಥಗಳನ್ನು ಬರೀಬೇಕು. ನೆನೆ, ದೊರೆ, ಏರಿ. ಗುಣವಾಚಕಗಳನ್ನು ಬರೀಬೇಕು. ಪೊಲ್ಲವಾರ್ತೆ, ವಕ್ತಪದ್ಮ, ಕಲಿಭೀಮ. ವಿಭಕ್ತಿ ಪ್ರತ್ಯಯಗಳನ್ನು ಬರೀಬೇಕು. ಅಂಧಕನು, ಮುದುಕಿಗೆ, ವಿಶ್ವಾಸದಿಂದ. ಇನ್ನು 2ಕ್ಕೆ ಧಾತು ಬರೀಬೇಕು. ಬಂದವು, ಓಡುವರು, ನೋಡುವಳು. ಇನ್ನು 2ಕ್ಕೆ ನಿಷೇಧಾರ್ಥಕ ಪದ ಬರೀಬೇಕು. ಹಾಡುವನು, ತಿನ್ನುವಳು, ಕುಣಿಯುವುದು. ಪ್ರಬಂಧ ಕೇಳಿದ್ದಾರೆ, ಗ್ರಂಥಾಲಯಗಳು ಕೇಳಿದ್ದಾರೆ, ಆಮೇಲೆ ರಾಷ್ಟ್ರೀಯ ಕ್ರೀಡೆಗಳ ಬಗ್ಗೆ ಕೇಳಿದ್ದಾರೆ. ಪತ್ರಲೇಖನದಲ್ಲಿ ನಿಮ್ಗೆ ಏನು ಮಾಡಿದಾರಪ್ಪ ಅಂದ್ರೆ
ಜನ್ಮ ದಾಖಲೆಯ ಪ್ರಮಾಣ ಪತ್ರ ಕೊಡುವಂತೆ ಕೋರಿ ರಿಜಿಸ್ಟ್ರಾರರಿಗೆ ಮನವಿ ಪತ್ರ ಬರೆಯಿರಿ, ಅಥವಾ ಗಣರಾಜ್ಯೋತ್ಸವ ಆಚರಣೆಯ ಅನುಭವ ವಿವರಿಸಿ ಗೆಳೆಯ ಗೆಳತಿಗೆ ಒಂದು ಪತ್ರ ಬರೆಯಿರಿ ಅಂತ ಕೊಟ್ಟಿದ್ದರು. ಇಷ್ಟು ದ್ವಿತೀಯ PUC ಅರ್ಧವಾರ್ಷಿಕ ಪರೀಕ್ಷೆ ಅಕ್ಟೋಬರ್ 2023ರಲ್ಲಿ ನನಗೆ ಲಭ್ಯವಾಗಿರ್ತಕ್ಕಂಥ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ನ ನಿಮಗೆ ಶೇರ್ ಮಾಡಿದ್ದೀನಿ. ತುಂಬ ಇಂಪಾರ್ಟೆಂಟ್ ಇದ್ದಾವೆ. ಇದೇ ಥರದ ಎಲ್ಲ ವಿಷಯಗಳಲ್ಲಿ ವಿಡಿಯೋಗಳು ಸಿಗ್ತವೆ. ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನನಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ಹೆಚ್ಚಿನ ವಿಡಿಯೋಗಳಿಗಾಗಿ PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಎಕ್ಸಾಮ್ ಕ್ವಶನ್ ಪೇಪರ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ.